Hi everyone, welcome to Learn Easily. Here it is SSLC 10th standard January month worksheets key answer. Here for January month worksheets, first it is given the lesson Colors of Silence. ಜನವರಿ ತಿಂಗಳ ವರ್ಕ್ಶೀಟ್ನಲ್ಲಿ ಕಲರ್ಸ್ ಆಫ್ ಸೈಲೆನ್ಸ್ ಪಾಠದ ಒಂದು ಸಾರಾಂಶವನ್ನು ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಕ್ಯಾರೆಕ್ಟರ್ಸ್ ಆ ಪಾಠದಲ್ಲಿ ಬರ್ತಕ್ಕಂಥ ಸತೀಶ್, ಅವತಾರ್ ನಾರಾಯಣ್, ಇಂದರ್ ಆ್ಯಂಡ್ ಸುರೇಂದರ್ ಇವರ ಬಗ್ಗೆ ಇದೆ. ದ ಫಸ್ಟ್ ಟಾಸ್ಕ್, ಮೊದಲನೇ ಟಾಸ್ಕ್ ಕೊಟ್ಟಿರ್ತಕ್ಕಂಥದ್ದು ಫಿಲ್ ಇನ್ ದ ಸ್ಕ್ವಯರ್ ಬಾಕ್ಸಸ್ ವಿತ್ ಕ್ವಾಲಿಟೀಸ್ ಆಫ್ ಆ್ಯನ್ ಅಚೀವರ್ ಸಾಧನೆ ಮಾಡ್ತಕ್ಕಂಥವ್ರ ಒಂದು ಗುಣಗಳು ಹೇಗಿರುತ್ತೆ ಅಂತ. ಡಿಟರ್ಮಿನೇಷನ್, ಹಾರ್ಡ್ ವರ್ಕ್, ಪ್ರಾಕ್ಟೀಸ್, ಪಾಸಿಟಿವ್, ಫ್ಲೆಕ್ಸಿಬಲ್, ವಿಷನ್, ಅಕ್ಸೆಪ್ಟಿಂಗ್, ಡಿಸಿಪ್ಲೈನ್ಡ್, ಓಕೆ, ಮತ್ತು ಟೈಮ್ ಸೆನ್ಸ್, ಟೈಮ್ ಮ್ಯಾನೇಜ್ಮೆಂಟ್, ಓಕೆ, ಈ ರೀತಿ ಅವರೊಂದು ಅಚೀವರ್ಸ್ನ ಕ್ವಾಲಿಟೀಸನ್ನು ಬರೀತಕ್ಕಂಥದ್ದು. ಆ್ಯಂಡ್ ಟಾಸ್ಕ್ 2 ಬಂದಾಗ ಡಿಸಬಿಲಿಟಿ is not a hindrance, it is an ability to perform different way. People with disabilities should concentrate on things which one's disability does not prevent him or doing well. They should not regret the things that interferes with. They should not be disabled in spirit at any cost. ಮೀನ್ಸ್ ಈ ಒಂದು ಪಾಠದ ಒಂದು ಸಾರಾಂಶವನ್ನು ಕೊಡ್ತಾ ಹೋಗಿದ್ದಾರೆ. ಈ ಪಾಠವನ್ನು ಓದಿ ಆ ಒಂದು ಸಾರಾಂಶವನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ದ ಟಾಸ್ಕ್ 4 is given for your activity sheets, that is the lesson gist. ಈ ಪಾಠದ ಸಾರಾಂಶ, ಐ ಕೈಂಡ್ ಗೆಸ್ಚರ್ ಆಫ್ ಫ್ರೆಂಡ್ ಆ್ಯಂಡ್ ಸಾರಫುಲ್ ಕನ್ವರ್ಸೇಷನ್. ಸುರೇಂದರ್ನ ಜೊತೆಗೆ ಸತೀಶ್ ಮಾತಾಡ್ತಕ್ಕಂಥ ಒಂದು ಕನ್ವರ್ಸೇಷನ್ ಇದೆ. ಆ್ಯಂಡ್ ಡೇಂಜರಸ್ ಫಾಲ್ ಇನ್ ಟು ದ ಡೀಪ್ ರ್ಯಾಪಿಡ್ಸ್, ಆಕ್ಸಿಡೆಂಟ್ ಮೆಟ್ ಬೈ ಸತೀಶ್. ದೆನ್ ಸೈಡ್ ಎಫೆಕ್ಟ್ಸ್ ಆಫ್ ದ ಮೆಡಿಸನ್ ಲೀಡ್ ಟು ಸತೀಶ್ ಡೆಫ್ನೆಸ್. ಓಕೆ, ಇದನ್ನು ನಿಮಗೆ ವರ್ಕ್ಶೀಟಲ್ಲಿ ಕೊಟ್ಟೋದನ್ನ ಇದನ್ನ ನೀವು ಓದ್ಕೋಬೇಕು, ಅರ್ಥ ಮಾಡ್ಕೋಬೇಕಾಗತ್ತೆ. ಸತೀಶ್ ಡಿಸ್ಲೈಕ್ ಟುವರ್ಡ್ಸ್ ಸ್ಕೂಲ್ಸ್, ಸತೀಶ್ ಸ್ಕೂಲ್ಗೆ ಹೋಗದೆ ಇದ್ದಿದ್ದು. ಫಾದರ್ ಆ್ಯಂಡ್ ಬ್ರದರ್, ಇಂದರ್ಸ್ ಕನ್ಸರ್ನ್ ಟುವರ್ಡ್ಸ್ ಸತೀಶ್. ದೆನ್ ಲೈಫ್ ಚೇಂಜಿಂಗ್ ಇನ್ಸಿಡೆಂಟ್, ದ ಬರ್ಡ್ ಇನ್ಸಿಡೆಂಟ್. ದೆನ್ ಅವತಾರ್ ನಾರಾಯಣ್ಸ್ ಡಿಫೀಟ್, ಅವತಾರ್ ನಾರಾಯಣ್ ಸತೀಶ್ರವರ ಫಾದರ್ ಸೋತು ಮಗನ ಒಂದು ಪೇಂಟಿಂಗ್, ಡ್ರಾಯಿಂಗ್ಗೆ ಎನ್ಕರೇಜ್ ಮಾಡ್ತಕ್ಕಂಥದ್ದು. ದೆನ್ ಹೌ ಸತೀಶ್ ಬಿಕಮ್ ಪಾಪ್ಯುಲರ್ ಆಲ್ ಓವರ್ ದ ವರ್ಲ್ಡ್. ದ ಫಿಸಿಕಲ್ ಡಿಸಬಿಲಿಟಿ ಆಫ್ ಸತೀಶ್ ಈಸ್ ಎ ನೋ ಬ್ಯಾರಿಯರ್ ಟು ಎ ಸಕ್ಸಸ್. ಈ ಬಿಕಮ್ ಎ ಸಕ್ಸಸ್ಫುಲ್ ಇನ್ ಹಿಸ್ ಲೈಫ್ ಬೈ ಪೇಂಟಿಂಗ್ ಆ್ಯಂಡ್ ಈ ಬಿಕಮ್ ಎ ಸ್ಕಲ್ಪ್ಚರ್ ಆ್ಯಂಡ್ ಈವನ್ ಎ ಆರ್ಕಿಟೆಕ್ಚರ್. ಇಷ್ಟು ಈ ಸಮರಿಯನ್ನು ವರ್ಕ್ಶೀಟ್ನ ಟಾಸ್ಕ್ 4ನಲ್ಲಿ ಕೊಟ್ಟಿದೆ. ಅವುಗಳನ್ನು ನೋಡಿ ಓದಿ ಆ ಒಂದು ಸಮರಿಯನ್ನು ನೀವು ಇಡೀ ಪಾಠದ ಸಮರಿಯನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಟಾಸ್ಕ್ 5 ಈಸ್ ಗಿವನ್, ಮೇಕ್ ಎ ಲಿಸ್ಟ್ ಆಫ್ ಇಂಪಾರ್ಟೆಂಟ್ ಈವೆಂಟ್ಸ್ ಇನ್ ಸತೀಶ್ ಲೈಫ್ ಆ್ಯಂಡ್ ರೈಟ್ ದೆಮ್ ಗಿವನ್ ಇನ್ ಎ ಫ್ಲೋ ಚಾರ್ಟ್. ಸತೀಶ್ ಗುಜರಾಲ್ರವರ ಒಂದು ಲೈಫ್ ಇನ್ಸಿಡೆಂಟ್ಸನ್ನು, ಸೆಂಟೆನ್ಸ್ಗಳನ್ನು ಫ್ಲೋ ಚಾರ್ಟ್ ಬರೀಬೇಕಾಗತ್ತೆ. ಮೊದಲನೇದಾಗಿ, ಸತೀಶ್ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ಇನ್ ಕಾಶ್ಮೀರ್, ಹಿ ಲಾಸ್ಟ್ ಹಿಸ್ ಹಿಯರಿಂಗ್, ಹಿ ಕನ್ಫೈನ್ಡ್ ಟು ಬೆಡ್, schools were refused him to admit. Then he was busy in reading books, he saw a beautiful bird in the garden, he sketched the bird, he started painting, father joined him in the best school of arts, Satish became popular all over the world. ಇಡೀ ಪಾಠದ ಒಂದು ಸೆಂಟೆನ್ಸ್ಗಳನ್ನು ಈ ರೀತಿಯಾಗಿ ಫ್ಲೋ ಚಾರ್ಟ್ ಆಗಿ ಬರೀಬೇಕಾಗತ್ತೆ. ನೆಕ್ಸ್ಟ್ ಟಾಸ್ಕ್ 6 ನೋಡೋದಾದರೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತಕ್ಕಂಥದ್ದನ್ನ ಕೊಟ್ಟಿದ್ದಾರೆ. ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಬರ್ತಕ್ಕಂಥದ್ದು, ಆಫ್ಟರ್ ಸರ್ಜರೀಸ್ ಆ್ಯಂಡ್ ಹೆವಿ ಡೋಸ್ ಆಫ್ ಮೆಡಿಸಿನ್ ಸತೀಶ್ ಬಿಗ್ಯಾನ್ ಟು ಲೂಸ್ ಹೀಸ್ ಹಿಯರಿಂಗ್. ಕೇಳಿಸ್ಕೊಳ್ಳೋದನ್ನ ಕಳ್ಕೊತಾನೆ. ಸತೀಶ್ ನ್ಯೂ ಪಾಸ್ಟ್ ಟೈಮ್ ಆಕ್ಟಿವಿಟಿ, ಪೇಂಟಿಂಗ್. ದ ಇಂಟ್ರೆಸ್ಟಿಂಗ್ ಥಿಂಗ್ ಅಬೌಟ್ ದ ಬರ್ಡ್ ವಾಸ್ ಇಟ್ಸ್ ರೆಸ್ಟ್ಲೆಸ್ ಎನರ್ಜಿ. ಸತೀಶ್ ಹಗ್ಡ್ ಹಿಸ್ ಫಾದರ್ ಟೈಟ್ಲಿ. ಇಟ್ ಈಸ್ ಅನ್ ಅನ್ಕ್ಯಾರೆಕ್ಟರಿಸ್ಟಿಕ್ ಥಿಂಗ್. ಸತೀಶ್ ವಾಸ್ ಅವಾರ್ಡೆಡ್ ಆರ್ಡರ್ ಆಫ್ ಕ್ರೌನ್ ಫಾರ್ ದ ಬೆಸ್ಟ್ ಆರ್ಕಿಟೆಕ್ಚರಲ್ ಡಿಸೈನ್. ಇದು ಒಂದು ಫಿಲ್ ಇನ್ ದ ಬ್ಲಾಂಕ್ಸ್. ನೆಕ್ಸ್ಟ್ Task 7. Answer the following questions in 2 or 3 sentences each. First question. Why did the schools refuse Satish admission? Satish was irregular and had a hearing problem, so that the schools refused to admission. See, ಇದು ಇನ್ನೂ ಸಹ ನೀವು ಡೀಟೇಲ್ ಆಗಿ ಇದಕ್ಕೆ ಉತ್ತರವನ್ನು ಬರೀಬೋದಾಗಿರುತ್ತೆ. Then the second question. How did Satish father and brother help him? Satish's elder brother Inder took care of him. Every time he sits beside his brother, spoke with him, taught new words and pronunciation to him.
Inder spent most of his time with his brother. Father gave him armful of books for reading. ಇದು ಅವರ ಫಾದರ್ ಒಂದು ಹೆಲ್ಪಿಂಗ್. ಇನ್ನು ನೀವು ಇದನ್ನು ಅವ್ರ ಫಾದರ್ ಯಾವ ರೀತಿ ಹೆಲ್ಪ್ ಮಾಡ್ತಾರೆ ಇದನ್ನ ಇಂಪ್ರೂವೈಸ್ ಬರಿಬೋದಾಗುತ್ತೆ. ನೆಕ್ಸ್ಟ್ ಟಾಸ್ಕ್ 8 ಬಂದು ನಿಮಗೆ ಎಕ್ಸ್ಟ್ರಾಕ್ಟ್ಸನ್ನು ಕೊಟ್ಟಿದ್ದಾರೆ. ಫಸ್ಟ್ ಎಕ್ಸ್ಟ್ರಾಕ್ಟ್, ಆರ್ಟಿಸ್ಟ್ಸ್ ಮೇಕ್ ಪಿಟಿಯನ್ಸ್ ಆ್ಯಂಡ್ ಲೈವ್ ಇನ್ ಪಾವರ್ಟಿ. ಇದು ಅವತಾರ್ ನಾರಾಯಣ್ ಹೇಳ್ತಾರೆ, ಆರ್ಟಿಸ್ಟ್ಗಳು ಹೆಚ್ಚು ದುಡ್ಡನ್ನು ಪಡೆಯೋದಿಲ್ಲ, ಅವರು ಬಡತನದಲ್ಲಿರ್ತಾರೆ ಅಂತ. ಇಲ್ಲಿ ಹೂ ಸೆಡ್ ದಿಸ್ ಅಂದಾಗ ಹಿಯರ್ ಇಟ್ ಈಸ್ ಸೆಡ್ ಬೈ ಸತೀಶ್ ಫಾದರ್ ಅವತಾರ್ ನಾರಾಯಣ್. ಇಲ್ಲಿ ಸತೀಶ್ ಅಂತ ಇದೆ, ಸತೀಶ್ ಫಾದರ್ ಅವತಾರ್ ನಾರಾಯಣ್. ಹೂ ವಾಸ್ ಇಟ್ ಸೆಡ್ ಟು, ಇದನ್ನ ಯಾರಿಗೆ ಹೇಳಿದ್ರು? ಇಟ್ ವಾಸ್ ಸೆಡ್ ಟು ಸತೀಶ್. ಆ್ಯಂಡ್ ವೆನ್ ವಾಸ್ ದಿಸ್ ಸೆಡ್, ಯಾವಾಗ ಹೇಳಿದ್ರು? ವೆನ್ ಸತೀಶ್ ಸ್ಟಾರ್ಟೆಡ್ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್. ನೆಕ್ಸ್ಟ್ ಸೆಕೆಂಡ್ ಒನ್, ಮೈ ಸನ್ ಈಸ್ ನಾಟ್ ಡಮ್ ಸರ್, ಹಿಸ್ ಇಯರಿಂಗ್ ಈಸ್ ಲಿಟಲ್ ಬ್ಯಾಡ್. ಇಲ್ಲಿ ಪ್ರಶ್ನೆ, ಹೂ ಸೆಡ್ ದಿಸ್? ಸತೀಶ್ ಫಾದರ್ ಅವತಾರ್ ನಾರಾಯಣ್ ಸೆಡ್ ದಿಸ್. ಅರ್ಥ ಆಯ್ತಾ? ಆದರೆ ನನ್ನ ಮಗನಿಗೆ ಮೂಗಲ್ಲ, ಅವನ ಹಿಯರಿಂಗ್ ಪ್ರಾಬ್ಲಮ್ ಸ್ವಲ್ಪ ಕೆಟ್ಟಿದೆ ಅಂತ ಹೇಳ್ತಕ್ಕಂಥದ್ದು. ಹೂ ಡಸ್ ಹೀಸ್ ರೆಫರ್ ಟು, ಅವನಿಗೆ ಎಂದಾಗ ಯಾರು ಅಂದರೆ ಹೀಸ್ ರೆಫರ್ ಟು ಸತೀಶ್. ವೆನ್ ಡಿಡ್ ದ ಸ್ಪೀಕರ್ ಸೇ ಸೋ, ಇದನ್ನು ಯಾವಾಗ ಹೇಳಿದ್ರು ಅವರ ತಂದೆ ಎಂದಾಗ ವೆನ್ ದ ಸ್ಕೂಲ್ ಹೆಡ್ ಮಾಸ್ಟರ್ ಸೆಡ್ ಟು ಜಾಯಿನ್ ಸತೀಶ್ ಟು ಡೆಫ್ ಆ್ಯಂಡ್ ಡೆಂಬ್ ಸ್ಕೂಲ್. ಯಾವಾಗ ಸ್ಕೂಲ್ ಹೆಡ್ ಮಾಸ್ಟರ್ ಸತೀಶನ್ನು ಒಂದು ಡೆಮ್ ಆ್ಯಂಡ್ ಡೆಫ್, ಕಿವುಡರು ಮತ್ತು ಮೂಗರ ಶಾಲೆಗೆ ಸೇರಿಸುವಂಥರು, ಆಗ ಸತೀಶ್ ಅವರ ತಂದೆ ಅವತಾರ್ ನಾರಾಯಣ್ ಇದನ್ನು ಹೇಳಿರ್ತಾರೆ. ನೆಕ್ಸ್ಟ್, ಹಿಸ್ ಲೈಫ್ ಆಫ್ ಅಚೀವ್ಮೆಂಟ್ ಈಸ್ ಆ್ಯಂಪಲ್ ಪ್ರೂಫ್ ದಟ್ ಫಿಸಿಕಲ್ ಡಿಸಬಿಲಿಟಿ ಈಸ್ ನೋ ಬ್ಯಾರಿಯರ್ ಟು ಸಕ್ಸಸ್. ಹೂ ಡಸ್ ಹಿಸ್ ರೆಫರ್ ಟು? ಹಿಸ್ ಅಂದಾಗ ಹಿಸ್ ರೆಫರ್ ಟು ಸತೀಶ್. ವಾಟ್ ವಾಸ್ ದ ಫಿಸಿಕಲ್ ಡಿಸಬಿಲಿಟಿ ಹಿ ವಾಸ್ ಎಕ್ಸ್ಪೀರಿಯನ್ಸಿಂಗ್? ಅವ್ರಿಗೆ ಇದ್ದಂಥ ಫಿಸಿಕಲ್ ಡಿಸಬಿಲಿಟಿ ಏನಂದರೆ ಲಾಸ್ ಆಫ್ ಹಿಯರಿಂಗ್. ನೆಕ್ಸ್ಟ್, ನೇಮ್ ದ ಆರ್ಟ್ ಫಾರ್ ಫಾರ್ಮ್ಸ್ ಇನ್ ವಿಚ್ ದ ಪರ್ಸನ್ ಸಕ್ಸಿಡ್ ಡೆಸ್ಪೈಟ್ ಆಫ್ ಹಿಸ್ ಡಿಸಬಿಲಿಟಿ. ಯಾವ್ಯಾವ ಆರ್ಟ್ ಫಾರ್ಮ್ಸ್ ಇತ್ತು, ಅವ್ರಿಗೆ ಯಾವ್ಯಾವ ಕಲೆ ಗೊತ್ತಿತ್ತು ಅಂದರೆ ಪೇಂಟಿಂಗ್, ಸ್ಕಲ್ಪ್ಚರ್ ಆ್ಯಂಡ್ ಆರ್ಕಿಟೆಕ್ಚರ್. ಇಷ್ಟನ್ನು ಅವರು ಕಲ್ತಿದ್ರು. ಇನ್ನು ಮುಂದಿನ ಟಾಸ್ಕನ್ನು ನೋಡೋದಾದರೆ ಆನ್ಸರ್ ದ ಫಾಲೋಯಿಂಗ್ ಇನ್ ಎ ಶಾರ್ಟ್ ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. ಇಲ್ಲಿ ಸತೀಶ್ ಲೈಫ್ ಆಫ್ ಅಚೀವ್ಮೆಂಟ್ ಈಸ್ ಆ್ಯಂಪಲ್ ಪ್ರೂಫ್ ದಟ್ ಫಿಸಿಕಲ್ ಡಿಸಬಿಲಿಟಿ ಈಸ್ ನೋ ಬ್ಯಾರಿಯರ್ ಟು ಸಕ್ಸಸ್, ಎಕ್ಸ್ಪ್ಲೇನ್. ಇದಕ್ಕೆ ಉತ್ತರ ಇಲ್ಲಿದೆ. ಸತೀಶ್ ಮೆಟ್ ವಿತ್ ಆನ್ ಆಕ್ಸಿಡೆಂಟ್ ಆ್ಯಂಡ್ ಲಾಸ್ಟ್ ಇಸ್ ಹಿಯರಿಂಗ್. Within a short time, Satish learnt more than just painting. He learnt about life and he was known as Satish Gujral. He is one of the few artists who has accomplished in several art forms like painting, sculpture and architecture. He is also a writer. Exhibition of his works have been held all over the world and displayed in prestigious museum. He was awarded with several national and international awards including Padma Bhushan. So his life of achievement is ample proof that physical disability is no barrier to success. Okay, ಇದು ಈ ಪ್ರಶ್ನೆಗೆ ಉತ್ತರ. Next, second question is given. Describe the rare bird which inspired Satish to become an artist. ಸತೀಶ್ ಅವರ ಆರ್ಟಿಸ್ಟ್ ಆಗೋದಕ್ಕೆ ಆ ಬರ್ಡ್ ಇನ್ಸಿಡೆಂಟನ್ನು ಬರೀರಿ ಅಂತ. Satish was confined to bed because of his frequent bouts of fever and had become weak. He was alone and full of despair. One day, when he was looking gloomily into the far corner of the garden, he saw a strange and beautiful bird. It had a longish tail and a black crest. Satish was attracted by its restless energy. Its eyes kept darting here and there, its whole body ready to flight at any moment. Satish jumped down from his bed and took out a notebook and pencil, sketched the bird from memory with a few deft strokes. He had discovered another pastime activity and filled the pages with doodles. ಇದು ಬರ್ಡ್ ಇನ್ಸಿಡೆಂಟನ್ನು ಒಂದು ಬರೀತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ ಬಂದು ದ ಬ್ಲೈಂಡ್ ಬಾಯ್, ಕೋಹ್ಲಿ ಸಿಬ್ಬರ್ ಬರೆದಿರ್ತಕ್ಕಂಥ ಬ್ಲೈಂಡ್ ಬಾಯ್. ದಿಸ್ ಈಸ್ ಫಾರ್ ಸಮರೈಸೇಷನ್ ಇದೆ. ಅಲ್ಲಿ ಟಾಸ್ಕ್ 1, ಸ್ಟಡಿ ದ ಪಿಕ್ಚರ್ ಆ್ಯಂಡ್ ಶೇರ್ ಯುವರ್ ರೆಸ್ಪಾನ್ಸ್ ಅಂತಕ್ಕಂಥದ್ದನ್ನ ಕೊಟ್ಟಿದ್ದಾರೆ. ಹಿಯರ್ ಈ ಒಂದು ಪಿಕ್ಚರನ್ನು ಸ್ಟಡಿ ಮಾಡಿ ಆ ಒಂದು ಪಿಕ್ಚರ್ಗೆ ಲುಕ್ ಅಟ್ ದ ಪಿಕ್ಚರ್. ದೆರ್ ಆರ್ 2 people ಹೋಲ್ಡಿಂಗ್ ದ ಅಂಬ್ರೆಲಾ. ವಾಟ್ ವಾಸ್ ರಾಂಗ್ ವಿತ್ ದ ಪರ್ಸನ್ ವಿಯರಿಂಗ್ ಡಾರ್ಕ್ ಗ್ಲಾಸ್, ಡಿಸ್ಕಸ್ ಅಂತ ಹೇಳಿದ್ದಾರೆ. ಯು ಕ್ಯಾನ್ ಶೇರ್ ದಟ್ ದ ಪರ್ಸನ್ ಹೋಲ್ಡಿಂಗ್ ಅಂಬ್ರೆಲಾ, ಎ ಬಾಯ್ ಈಸ್ ಗೈಡಿಂಗ್ ಎ ಬ್ಲೈಂಡ್ ಮ್ಯಾನ್ ಟು ಕ್ರಾಸ್ ದಿ ರೋಡ್ ಅಂತ ಬರೀಬೇಕಾಗುತ್ತೆ. ನೆಕ್ಸ್ಟ್, ಸಮರಿ ಆಫ್ ದ ಪೊಯಮ್ ಬ್ಲೈಂಡ್ ಬಾಯನ್ನು ಕೊಟ್ಟಿದ್ದಾರೆ.
ನೆಕ್ಸ್ಟ್ ಆ ಸಮ್ಮರಿಯನ್ನು ನೀವು ಓದಬೇಕಾಗುತ್ತೆ ಆ್ಯಂಡ್ ಇಟ್ ಈಸ್ ಫಾರ್ ಮೆಮೊರೈಸೇಷನ್. ಆಫ್ಟರ್ ರೀಡಿಂಗ್ ದಿಸ್ ಸಮ್ಮರಿ, ದ ಕ್ವಶನ್ಸ್ ಆರ್ ಗಿವನ್ ಫಾರ್ task 4. Answer the following questions. List out the blessings of the sight. The blessings of the sight are many. Those who have sight, they can see whole world, nature, sun, moon, stars, mountains, rivers, parents, friends, etc. In other words, we can say that almost all the things we can see. That is the blessings of sight. Next, how does the blind boy make his day and night? Whenever the blind person awakes, it is a day, and when he sleeps, it is night for him. He can understand that day and like this. Okay. Next, how does the blind boy console himself? Blind boy ತನ್ನನ್ನು ತಾನು ಯಾವ ರೀತಿ ಸಮಾಧಾನ ಪಡಿಸ್ಕೊತಾನೆ ಅಂದಾಗ, the blind boy consoled himself that we can know by the following lines. A loss I never can know, then let not what I cannot have my cheer of mind destroy. And then he feels wills, thus I sing I am a king, although a poor blind boy. ಈ ಲೈನ್ಸನ್ನು ಆನ್ಸರ್ ಆಗಿ ಬರಿಬೋದು. ಟಾಸ್ಕ್ 5, ಮೆಮೊರೈಸ್ ದಿ ಪೊಯಮ್. ನೆಕ್ಸ್ಟ್, ಎ ಗ್ರೇಟ್ ಮಾರ್ಟಿಯರ್ ಎವರ್ ಚೆರಿಶ್ಡ್. ಈ ಪಾಠದಿಂದ ನಿಮಗೆ ಟಾಸ್ಕ್ 1 ಆ ಪಾಠವನ್ನು ಓದಿ ಅನ್ಫೆಮಿಲಿಯರ್ ವರ್ಡ್ಸನ್ನು ಅಂಡರ್ಲೈನ್ ಮಾಡಿಕೊಂಡು ಅದಕ್ಕೆ ಡಿಕ್ಷನರಿ ರೆಫರ್ ಮಾಡಿ ಅಂತ ಕೊಟ್ಟಿದ್ದಾರೆ. ಟಾಸ್ಕ್ 2, ಗಿವ್ ಒನ್ ವರ್ಡ್ ಫಾರ್ ದ ಫಾಲೋಯಿಂಗ್. ಎ ಪರ್ಸನ್ ಹೂ ಈಸ್ ಇಂಟ್ರೆಸ್ಟೆಡ್ ಇನ್ ಹಿಸ್ ಓನ್ ಥಾಟ್ಸ್, ಹಿ ಈಸ್ ಕಾಲ್ಡ್ ಇಂಟ್ರೋವರ್ಟ್. ಸೋಲ್ಜರ್ ಹೂ ಡೈಸ್ ಫಾರ್ ದ ಸೇಕ್ ಆಫ್ ಹಿಸ್ ಆರ್ ಓನ್ country is called martyr. Next, fill in the blanks. ಆ ಪಾಠದ ಒಂದು fill in the blanks ಕೊಟ್ಟಿದ್ದಾರೆ. Anifuddin was called as Khalifa by his friends. Anif lost his father when he was just 8 years old. Anif was an dash till the age of 14 alone. The music group which was formed by Anifuddin was called Anif 7. ಟಾಸ್ಕ್ 4ಗೆ ಬಂದಾಗ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಈ ಒಂದು ಎ ಗ್ರೇಟ್ ಮಾರ್ಟಿಯರ್ ಎವರ್ ಚೆರಿಶ್ಡ್ ಪಾಠದಿಂದ ಕೊಟ್ಟಿದ್ದಾರೆ. ಲೈಫ್ ಆಫ್ ಅನೀಫ್ ಇನ್ ದ ಬಿಗಿನಿಂಗ್ ವಾಸ್ ನೆವರ್ ಸ್ಮೂತ್ ಸ್ಮೇಲ್. ಎಕ್ಸ್ಪ್ಲೇನ್. ವೆನ್ ಹನೀಫ್ ವಾಸ್ 8 years old, he lost his father. He had to take the responsibility to look after his 3 younger brothers. His mother Hema Aziz had a touring job and was out very often. They had to do their work for themselves, so it was not smooth sail. ಇಲ್ಲಿ ನಾನು ತುಂಬ ಬ್ರೀಫಾಗಿ ಹೇಳಿದ್ದೇನೆ. ಅನೀಫ್ ಅವರ ಒಂದು ಬಿಗಿನಿಂಗ್ ಲೈಫ್ ತುಂಬ ಕಷ್ಟ ಇತ್ತು ಅನ್ನೋದನ್ನ ನೀವು ಪಾಠ ಓದಿ ಕ್ಲೀನಾಗಿ ಅದನ್ನು ಎಲಾಬ್ರೇಟಾಗಿ ಬರ್ಕೋಬೇಕು. ದೆನ್ ದ ಆಬ್ಸೆನ್ಸ್ ಆಫ್ ಮದರ್ ಫ್ರಮ್ ಹೋಮ್ ಥಾಟ್ ದ ಚಿಲ್ಡ್ರನ್ ಸಮಥಿಂಗ್. ವಾಟ್ ವಾಸ್ ದ್ಯಾಟ್ ಅಂತ ಕೊಟ್ಟಿದೆ. ಅನೀಫ್ಸ್ ಮದರ್, ಎ ವೋಕಲ್ ಆರ್ಟಿಸ್ಟ್, ವುಡ್ ಆಫನ್ ಹ್ಯಾವ್ ಟು ಲೀವ್ Anif and his brothers alone as she travelled with the performance wing of the Information and Broadcasting Ministry. The absence of mother taught the children the virtue of self-reliance, self-responsibility. Their mother going to work without excuse gave them a message that one's duty is the most important thing in life. ಇದು ಈ ಪ್ರಶ್ನೆಗೆ ಉತ್ತರ ಆಗುತ್ತೆ. ನೆಕ್ಸ್ಟ್, ಥರ್ಡ್ ಕ್ವಶನ್. How does the writer describe the introvert Anif? Anif started making friends only when he was already 14 years of age. However, this did not come in his way of helping others. Quite a few remembered his helpful gesture even after his death. Fourth question. Anif was a young man with varied talents and interests. Explain. The life of Anif was always ekdam bindas. He sketched very well and made beautiful cards out of waste materials. Read books and loved playing the drums. As a young man, he was so talented and had an interest in life. These are the questions. See the questions. I gave you a brief answer. You have to write the full answer by reading the lesson. Okay. ನೆಕ್ಸ್ಟ್, ರೈಟಿಂಗ್ ಸ್ಕಿಲ್. ರೈಟಿಂಗ್ ಸ್ಕಿಲ್ನಲ್ಲಿ ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಡೀಟೇಲ್ಸ್ ಆಫ್ ಪ್ರೊಫೈಲ್ ಗಿವನ್. ಪ್ರೊಫೈಲ್ ರೈಟಿಂಗ್ನ ಬಗ್ಗೆ ಕೊಟ್ಟಿದ್ದಾರೆ. ಆ ಪ್ರೊಫೈಲ್ ರೈಟಿಂಗ್ಗೆ ಆನ್ಸರ್ ಅವರೇ ಕೊಟ್ಟಿರೋದ್ರಿಂದ ರೀಡ್ ದಟ್ ಪ್ರೊಫೈಲ್ ಆ್ಯಂಡ್ ಲರ್ನ್ ಹೌ ಟು ರೈಟ್ ಪ್ರೊಫೈಲ್ ರೈಟಿಂಗ್. ನೆಕ್ಸ್ಟ್, ಡೆವಲಪ್ ದಿ ಸ್ಟೋರಿ ಯೂಸಿಂಗ್ ಗಿವನ್ ಕ್ಲೂಸ್ ಕೊಟ್ಟಿದ್ದಾರೆ. ಸ್ಟೋರಿ ಹಿಂಟ್ಸ್ ಇದೆ ಆ್ಯಂಡ್ ಸ್ಟೋರಿಯನ್ನು ಸಹ ಅವರೇ ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ರೀಡ್ ದಟ್ ಸ್ಟೋರಿ ಆ್ಯಂಡ್ ಲರ್ನ್ ಹೌ ಟು ರೈಟ್ ಎ ಸ್ಟೋರಿ. ನೆಕ್ಸ್ಟ್, ಲ್ಯಾಂಗ್ವೇಜ್ ಇನ್ ಯೂಸ್ ಅಂತಕ್ಕಂಥದ್ದು.
Verb form. Study task 1 and 2 and 3 in Learn Through Communication Unit 7 ಅಂತ ಕೊಟ್ಟಿದ್ದಾರೆ. ಯೂನಿಟ್ 7 7ನೇ ಪಾಠ ಆಗಿರ್ತಕ್ಕಂಥ ದ ಕಲರ್ಸ್ ಆಫ್ ಸೈಲೆನ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಟಾಸ್ಕ್ 1 ಈ ರೀತಿ ಇದೆ. We use various verb forms when we refer to future events depending on our plan or intention. Verbs are given in brackets and use the right verb form and write down the sentences. One example is given for you. Here is the Chief Minister of Karnataka dash ಅಂತ ಕೊಟ್ಟಿದೆ, ಬಿ ಪ್ಲಸ್ ಲೀವ್ ಅಂತ ಇದೆ. ಚೀಫ್ ಮಿನಿಸ್ಟರ್ ಏಕವಚನ ಆಗಿರೋದ್ರಿಂದ ಈಸ್, ಲೀವ್ ಇರ್ತಕ್ಕಂಥದ್ದು ಲೀವಿಂಗ್ ಫಾರ್ ಡೆಲ್ಲಿ ದಿಸ್ ಈವ್ನಿಂಗ್ ಬೈ ಎ ಸ್ಪೆಷಲ್ ಪ್ಲೇನ್. ಹಿ ಅರೈವ್ ಕೊಟ್ಟಿದೆ, ಏಕವಚನ ಆಗಿರೋದ್ರಿಂದ ಅರೈವ್ಸ್ ಇನ್ ಡೆಲ್ಲಿ ಅಟ್ 8 PM. ಹಿ ಬಿ ಗೋ ಮೀಟ್ ಅಂತ ಇದೆ, ಬಿ ಅಂದಾಗ ಹೆಲ್ಪಿಂಗ್ ವರ್ಬ್ ಈಸ್, ಗೋ ಇರ್ತಕ್ಕಂಥದ್ದು ಗೋಯಿಂಗ್, ಮೀಟ್ ಇರ್ತಕ್ಕಂಥದ್ದು ಟು ಮೀಟ್. ಹಿ ಈಸ್ ಗೋಯಿಂಗ್ ಟು ಮೀಟ್ ದ MPs ಆಫ್ ಕರ್ನಾಟಕ ಸೂನ್ ಆಫ್ಟರ್ ಇಸ್ ಅರೈವಲ್. ಹಿ ಡ್ಯಾಶ್ ಅಂತ ಕೊಟ್ಟಿದೆ, ವಿಲ್ ಪ್ಲಸ್ ಡಿಸ್ಕಸ್, ಯಾವಾಗಲೂ ಅಷ್ಟೇ ವಿಲ್ಗೆ ವರ್ಬ್ ಒಂದೇ ಇರುತ್ತೆ, ವಿಲ್ ಡಿಸ್ಕಸ್ ಸಮ್ ಇಂಪಾರ್ಟೆಂಟ್ ಇಶ್ಯೂಸ್ ವಿತ್ ದ ಪ್ರೈಮ್ ಮಿನಿಸ್ಟರ್. ಟುಮಾರೋ ಮಾರ್ನಿಂಗ್ ಹಿ ಡ್ಯಾಶ್ ಬಿ ಪ್ಲಸ್ ಮೀಟ್ ಕೊಟ್ಟಿದೆ, ಟುಮಾರೋ ಅಂತ ಕೊಟ್ಟಿರೋದ್ರಿಂದ ಹಿ ವಿಲ್ ಮೀಟ್ ಪಾರ್ಟಿ ಹೈ ಕಮಾಂಡ್ ಬೈ ಟುಮಾರೋ ಈವ್ನಿಂಗ್. ನೋಡಿ ಟುಮಾರೋ ಕೊಟ್ಟಿರೋದ್ರಿಂದ ವಿಲ್ ಮೀಟ್. ಆ್ಯಂಡ್ ಬಿ ಪ್ಲಸ್ ಕಮ್ ಬ್ಯಾಕ್ ಅಂತ ಕೊಟ್ಟಿದೆ, ಹಿ ವಿಲ್ ಕಮ್ ಬ್ಯಾಕ್ ಟು ಬೆಂಗಳೂರು ಬೈ ದ ಈವ್ನಿಂಗ್ ಫ್ಲೈಟ್. ಓಕೆ, ಈ ರೀತಿಯಾಗಿ ಒಂದು ಟಾಸ್ಕ್ ಆಗಿದೆ. ಸೆಕೆಂಡ್ ಟಾಸ್ಕ್ ಬಂದು ಟು ಸೇ ಯುವರ್ ಸಿಸ್ಟರ್ಸ್ ವೆಡ್ಡಿಂಗ್ ವಿಲ್ ಟೇಕ್ ಪ್ಲೇಸ್ ನೆಕ್ಸ್ಟ್ ಮಂತ್. The course of activities of the marriage is given below. Use the right form of words given in the brackets. ಇದಕ್ಕೆ ಆನ್ಸರ್ಸ್ ಇಲ್ಲಿದೆ. ಮೈ ಸಿಸ್ಟರ್ಸ್ ಮ್ಯಾರೇಜ್ ಬಿ ಪ್ಲಸ್ ಅರೇಂಜ್ ಇದೆ, ಈಸ್ ಅರೇಂಜ್ಡ್ ಟು ಟೇಕ್ ಪ್ಲೇಸ್ ಆನ್ 21st May. ವಿ ಆರ್ ಗೋಯಿಂಗ್ ಟು ಗೆಟ್, ನೋಡಿ ಅಲ್ಲಿ ಬಿ ಫಾರಮ್ ಅಂದಾಗ ಬಿ ಅಂದರೆ ಹೆಲ್ಪಿಂಗ್ ವರ್ಬ್, ವಿ ಅನ್ನೋದು ಪ್ಲೂರಲ್ ಆಗಿರೋದ್ರಿಂದ ಅದಕ್ಕೆ ಆರನ್ನು ಬಳಸ್ತೀವಿ. ಆರ್ ಬಂದಿರೋದ್ರಿಂದ ಮುಂದೆ ಗೋಯಿಂಗ್ ಇರುತ್ತೆ. ಟು ಗೆಟ್ ಹಾಗೆ ಬರೆದಿದ್ದೇನೆ. ದ ಇನ್ವಿಟೇಷನ್ ಪ್ರಿಂಟೆಡ್ ಬೈ ದ ಸೆಕೆಂಡ್ ವೀಕ್ ಆಫ್ ದಿಸ್ ಮಂತ್. ಮೈ ಪೇರೆಂಟ್ಸ್ ವಿಲ್ ವಿಸಿಟ್ ದ ರಿಲೇಟಿವ್ಸ್ ಬೈ 5th of May. ಆಲ್ ಆಫ್ ಅಸ್ ವಿಲ್ ಬಿ ಗೋಯಿಂಗ್ ಟು ಬೆಂಗಳೂರು ನೆಕ್ಸ್ಟ್ ವೀಕ್ ಟು ಬೈ ಸಮ್ ಕ್ಲಾತ್ಸ್ ಆ್ಯಂಡ್ ಜ್ಯುವೆಲರೀಸ್. ಇದು ಟಾಸ್ಕ್ 2. ಟಾಸ್ಕ್ 3. ಕಂಪ್ಲೀಟ್ ದಿ ಡೈಲಾಗ್ ಯೂಸಿಂಗ್ ದ ರೈಟ್ ಫಾರಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್. ಇಲ್ಲಿ ಗಣೇಶ್, ಹಾಯ್ ಗೋಪಾಲ್, ವೆನ್ ವಿಲ್ ಬಿ ಅವರ್ ಆ್ಯನ್ಯಲ್ ಡೇ ಸೆಲೆಬ್ರೇಷನ್. ಗೋಪಾಲ್, ವಿ ಹ್ಯಾವ್ ಇಟ್ ಆನ್ 3rd January. ಹೂ ಈಸ್ ದ ಚೀಫ್ ಗೆಸ್ಟ್? ಗೋಪಾಲ್, ದ ಲೋಕಲ್ MLA ಈಸ್ ದ ಚೀಫ್ ಗೆಸ್ಟ್. ಗಣೇಶ್, ಪರ್ಹ್ಯಾಪ್ಸ್ ಯು ಆರ್ ಬ್ಯುಸಿ ವಿತ್ ದ ಕಲ್ಚರಲ್ ಆ್ಯಕ್ಟಿವಿಟೀಸ್, ಅರಂಟ್ ಯು? ಗೋಪಾಲ್, ಎಸ್ ಐ ಆಮ್. ಗಣೇಶ್, ಈಸ್ ಇಟ್ ಎ ಡೇ ಟೈಮ್ ಫಂಕ್ಷನ್? ಗೋಪಾಲ್, ಯು ಆರ್ ರೈಟ್, ಇಟ್ ಈಸ್ ಎ ಡೇ ಟೈಮ್ ಫಂಕ್ಷನ್. ನೋಡಿ ಅಲ್ಲಿ ಬಿ ಫಾರಮ್ ಕೊಟ್ಟಿರ್ತಕ್ಕಂಥದ್ದು ಆ ಸಬ್ಜೆಕ್ಟ್ ಏಕವಚನ ಇದ್ದಾಗ ಈಸ್, ಬಹುವಚನ ಇದ್ದಾಗ ಆರ್, ಡಿಪೆಂಡಿಂಗ್ ಆನ್ ದ ಟೆನ್ಸನ್ನು ನಾವು ಬರಿಬೇಕಾಗುತ್ತೆ. ಇದು ಟಾಸ್ಕ್ 3. ನೆಕ್ಸ್ಟ್ ರಿಪೋರ್ಟೆಡ್ ಸ್ಪೀಚ್. ಸ್ಟಡಿ ದಿ ಟಾಸ್ಕ್ 1, 2, 3, 4 ಲರ್ನ್ ಥ್ರೂ ಗ್ರಾಮರ್ ಇನ್ ದಿ ಯೂನಿಟ್ 8. ಕೊನೆ ಪಾಠದಲ್ಲಿ ಕೊಟ್ಟಿರ್ತಕ್ಕಂಥ ಗ್ರಾಮರ್ನಲ್ಲಿ ಈ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಟಾಸ್ಕ್ 2 ಇಂದ ನಾನು ಸ್ಟಾರ್ಟ್ ಮಾಡಿರ್ತೇನೆ. ರಿಪೋರ್ಟೆಡ್ ಸ್ಪೀಚ್. ರಿಪೋರ್ಟೆಡ್ ಸ್ಪೀಚನ್ನು ಈ ಒಂದು ಲರ್ನ್ ಈಸಿಲಿ ಚಾನಲ್ನಲ್ಲಿ ನಿಮಗೆ ಆ ಒಂದು ವಿಡಿಯೋಗಳಿರುತ್ತೆ. ರಿಪೋರ್ಟ್ ಸ್ಪೀಚನ್ನು ನೀವು ಕಲಿಬೋದು, ಸರಳವಾಗಿ ಅಂಕಗಳನ್ನು ಪಡಿಬಹುದಾಗಿರುತ್ತೆ. ಇಲ್ಲಿ ಐ ಫಿಲ್ಡ್ ದಿ ರಿಪೋರ್ಟೆಡ್ ಸ್ಪೀಚ್. ಸಿ ಹಿಯರ್, ಶಿ ಆಸ್ಕ್ಡ್ ಹಿಮ್. ಶಿ ಆಸ್ಕ್ಡ್ ಹಿಮ್ ಅಂದಾಗ ಅಲ್ಲಿ ಜೇನ್, ಗುಡ್ ಮಾರ್ನಿಂಗ್ ರಾಬರ್ಟ್. ರಾಬರ್ಟ್, ವೆರಿ ಗುಡ್ ಮಾರ್ನಿಂಗ್ ಮೀನ್ಸ್ ದೇ ಎಕ್ಸ್ಚೇಂಜ್ ದಿ ಪ್ಲೆಸೆಂಟರೀಸ್. ಪ್ಲೆಸೆಂಟರೀಸ್ ಮೀನ್ಸ್ ಗ್ರೀಟಿಂಗ್ಸ್, ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಲೆಟ್ಸ್ ನಾಟ್ ವೇಸ್ಟ್ ಅವರ್ ಟೈಮ್, ಶಲ್ ವಿ ಬಿಗಿನ್. ಅಲ್ಲಿಂದ ಇಂಡೈರೆಕ್ಟ್ ಸ್ಪೀಚ್ ಮಾಡೋದಕ್ಕೆ ಕೊಟ್ಟಿರೋದ್ರಿಂದ ಶಿ ಆಸ್ಕ್ಡ್ ಹಿಮ್, ಶಿ ಜೇನ್ ಅವರನ್ನು ಕೇಳಿದಾಳೆ. ಅಲ್ಲಿ ಶಲ್ ವಿ ಬಿಗಿನ್ ಅಂತ ಇದೆ. ಶೆಲ್ ಅಂತ ಬಿಗಿನ್ ಆಗಿರೋದ್ರಿಂದ ಅದು ಹೆಲ್ಪಿಂಗ್ ವರ್ಬ್ ಸೆಂಟೆನ್ಸ್ ಆಗಿರೋದ್ರಿಂದ ಅಲ್ಲಿ ಇಫ್ ಅಥವಾ ವೆದರನ್ನು ಯೂಸ್ ಮಾಡಬೇಕು. ಕೆಳಗೆ ಕೊಟ್ಟಿರೋ ಬ್ರ್ಯಾಕೆಟಲ್ಲಿ ನೋಡಿ, ಇಫ್ ದೇ ಶುಡ್ ಬಿಗಿನ್ ದೇರ್ ಟಾಕ್ಸ್ ಅಂತ ಇದೆ. ಸೊ ಅಲ್ಲಿ ಇಫ್ ದೇ ಶುಡ್ ಬಿಗಿನ್ ದೇರ್ ಟಾಕ್ಸ್. ರಾಬರ್ಟ್ ಅಕ್ಸೆಪ್ಟೆಡ್ ಆ್ಯಂಡ್ ಟೋಲ್ಡರ್, ಒಪ್ಕೋತಾನೆ. ಈ ಟೋಲ್ಡರ್ ದಟ್ ಹಿ ವಾಸ್ ಗ್ಲ್ಯಾಡ್ ಆ್ಯಸ್ ಶಿ ಹ್ಯಾಡ್ ರೈಸ್ಡ್ ದಿ ಸಬ್ಜೆಕ್ಟ್. ಇದು ಆ ಒಂದು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚಿಗೆ ಮಾಡತಕ್ಕಂತಹ ಮೇಲೆ ಕೊಟ್ಟಿರ್ತಕ್ಕಂಥ ಕೊನೆ 2 ಲೈನ್.
ಲೆಟ್ಸ್ ನಾಟ್ ವೇಸ್ಟ್ ಅವರ್ ಟೈಮ್. ಶೆಲ್ ವಿ ಬಿಗಿನ್ ಇಂದ ರಾಬರ್ಟ್, ಐ ಆಮ್ ಶ್ಯೂರ್ ಐ ಆಮ್ ರಾದರ್ ಗ್ಲ್ಯಾಡ್ ಟು ರೈಸ್ ಇಟ್ ದ ಸಬ್ಜೆಕ್ಟ್. ಈ ಎರಡು ವಾಕ್ಯಗಳನ್ನು ಇಲ್ಲಿ ಇಂಡೈರೆಕ್ಟ್ ಸ್ಪೀಚ್ಗೆ ಮಾಡಿರುತ್ತೇನೆ. ನೆಕ್ಸ್ಟ್ ಟಾಸ್ಕ್ 3ಗೆ ಬಂದಾಗ ಇಲ್ಲಿ ಒಂದು ಕನ್ವರ್ಸೇಷನ್ ಇದೆ. ಹೆನ್ರಿ, ಹಿಯರ್ ಈಸ್ ಎ ನೈಸ್ ಕ್ಯಾಮ್ರಾ. ಆರತಿ, ಹೋ ಇಟ್ ಈಸ್ ಬ್ಯೂಟಿಫುಲ್. ಹೆನ್ರಿ, ದಟ್ಸ್ ಎ ಲಿಟಲ್ ಎಕ್ಸ್ಪೆನ್ಸಿವ್. ಆರತಿ, ಹೌ ಮಚ್ ಈಸ್ ಇಟ್? ಹೆನ್ರಿ, ಇಟ್ಸ್ $175. ಆರತಿ, ಐ ಥಿಂಕ್ ದಿಸ್ ಒನ್ ವಿಲ್ ಬಿ ಫೈನ್. ಇದನ್ನು ಒಂದು ಇಂಡೈರೆಕ್ಟ್ ಸ್ಪೀಚ್ಗೆ ಮಾಡಬೇಕಾದ್ರೆ ಕೊಟ್ಟಿರ್ತಕ್ಕಂಥ 4 ಡ್ಯಾಶಸ್ಗೆ 4 ಒಂದು ಆಪ್ಷನ್ಸನ್ನು ಕೊಟ್ಟಿದೆ. ಪ್ರತಿಯೊಂದಕ್ಕೂ ಅದನ್ನು ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಹೆನ್ರಿ ಶೋಡ್ ಆರ್ತಿ ಎ ನೈಸ್ ಕ್ಯಾಮ್ರಾ. ಶಿ ಅಡ್ಮೈರ್ಡ್ ಇಟ್ ಸೇಯಿಂಗ್ ದಟ್ ಇಟ್ ವಾಸ್ ಬ್ಯೂಟಿಫುಲ್. ಹೆನ್ರಿ ರಿಮಾರ್ಕ್ಡ್ ದಟ್ ದ ಕ್ಯಾಮ್ರಾ ವಾಸ್ ಬಿಟ್ ಕಾಸ್ಟ್ಲಿ. ಲೇಟರ್ ಶಿ ವಾಂಟೆಡ್ ಟು ನೋ ಅಬೌಟ್ ಇಟ್ಸ್ ಪ್ರೈಸ್, ಟು ವಿಚ್ ಹಿ ರಿಪ್ಲೈಡ್ ಇಟ್ ವಾಸ್ $175. ಫೈನಲಿ ಆರತಿ ಡಿಸೈಡೆಡ್ ಟು ಬೈ ಇಟ್. ಇದು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಟಾಸ್ಕ್ 4ಗೆ ಬಂದಾಗ ಆ ಟಾಸ್ಕ್ 4ಅಲ್ಲಿ ದ ಫ್ರೆಂಡ್ಸ್ ಚಂದನ್ ಆ್ಯಂಡ್ ರಘು ಇಬ್ಬರು ಮಾತಾಡಿರ್ತಕ್ಕಂಥ ಕನ್ವರ್ಸೇಷನನ್ನು ಕೊಟ್ಟಿದ್ದಾರೆ. ಆ ಕನ್ವರ್ಸೇಷನನ್ನು ನಾವು ಇಂಡೈರೆಕ್ಟ್ ಸ್ಪೀಚ್ಗೆ ಕನ್ವರ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಚಂದನ್, ಐ ಮೆಟ್ ರಾಣಿ ಲಾಸ್ಟ್ ವೀಕ್ ಇನ್ ಮೈಸೂರ್. ರಘು, ಹೋ ಡಸ್ ಶಿ ಲುಕ್ ದ ಸೇಮ್. ಚಂದನ್, ದೆರ್ ಈಸ್ ಎ ಲಿಟಲ್ ಬಿಟ್ of change in her appearance but she remains the same. Raghu, what's she is doing now? Chandan, she works for a private company. ಇದನ್ನು ಇಂಡೈರೆಕ್ಟ್ ಸ್ಪೀಚ್ಗೆ ಕನ್ವರ್ಟ್ ಮಾಡಿದಾಗ ಚಂದನ್ ಟೋಲ್ಡ್ Raghu that he had met Rani previous week in Mysore. Raghu enquired whether she looked the same. Chandan replied that there was a little bit of change in her appearance but she remained same. Raghu asked what she was doing then. Chandan told works for a private company. She works anta ide, she works for a private company. See, these are the January month activities for you. For direct and indirect speech, the videos are available in my channel. Watch them and learn how to make the direct to indirect speech. Okay, and many more videos of your lessons and grammar all are available in Learn Easily channel, and watch them and learn easily.